ಹುಟ್ಟಿನಿಂದ ಮೂಕ ಕಿವುಡ ಎರಡೂ ಆಗಿರ್ತಾನೆ. ಅಂಥ ಒಬ್ಬ ವ್ಯಕ್ತಿಗೆ ವಾಚಾಲಿತನದ ಶಕ್ತಿಯನ್ನು ಕೊಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಇವೆಲ್ಲ ಇದೆ. ಜ್ಞಾನಶಕ್ತಿ ಇವತ್ತಿನ ದಿನ ನನ್ನೊಳಗೆ ಇಲ್ಲ, ಹಾಗ ಜ್ಞಾನಶಕ್ತಿಯನ್ನು ಕೊಟ್ಟು ನನಗೆ ತಾವು ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ಯಾರು ಜ್ಞಾನವನ್ನು ಬೇಡುತ್ತಾರೋ ಅಂತಹ ಯೋಗ್ಯರಾದ ವ್ಯಕ್ತಿಗಳಿಗೆ ಉತ್ತಮವಾದ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರನ್ನ ಕುರಿತು ಮಾಡಿದ ಈ ಸಹಸ್ರನಾಮ ಚಿಂತನೆಯಲ್ಲಿ ರಾಯರ ಅಪ್ರತಿಮವಾದ ಅಲೌಕಿಕವಾದ ವ್ಯಕ್ತಿತ್ವವನ್ನು ಅನೇಕ ನಾಮಗಳಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಅಂತಹದ್ದೇ ಇನ್ನೊಂದು ನಾಮ ಓಂ ತ್ರಾಣದಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಏನು ತ್ರಾಣದ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರು ನಮಗೆ ತ್ರಾಣವನ್ನು ಕೊಡ್ತಾರೆ ಅಂತ. ತ್ರಾಣ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅರ್ಥ ಶಕ್ತಿ ಅಂತ ಅರ್ಥ. ರಾಯರು ನಮಗೆ ಜೀವನದಲ್ಲಿ ಶಕ್ತಿಯನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಕ್ಕಂಥ ಮಹಾನುಭಾವರು. ಇನ್ನೇನ್ ಜೀವನದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮುಗಿದೋಯ್ತು ನನ್ನ ಕತೆ ಅಂತ ಯಾರಾದರೂ ಕೂಡ ತಿಳ್ಕೊಂಡಿದ್ದರೆ ರಾಯರನ್ನ ಮೊರೆ ಹೋಗಿ ರಾಯರು ನಿಮಗೆ ಶಕ್ತಿಯನ್ನ ಕೊಡ್ತಾರೆ. ಎಂಥೆಂಥವರಿಗೆ ಎಂಥೆಂಥ ಶಕ್ತಿಯನ್ನು ಕೊಡ್ತಾರೆ ರಾಘವೇಂದ್ರ ತೀರ್ಥರು. ಅಪ್ಪಣ್ಣಾಚಾರ್ಯರೇ ನಮಗೆ ತಿಳಿಸಿಕೊಡ್ತಕ್ಕಂಥ ಮಾತು ಅವರು ರಚನೆ ಮಾಡಿದ ಸ್ತೋತ್ರದಲ್ಲಿ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ವಿಷಯದಲ್ಲಿ ರಾಘವೇಂದ್ರ ತೀರ್ಥರನ್ನ ಮೀರಿಸಿದಂಥ ಗುರುಗಳು ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ. ಯಾಕೆ? ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ ಪೂರ್ಣಾಯು ಪೂರ್ಣ ಸಂಪತ್ತಿ. ಒಬ್ಬ ಕುರುಡನಾಗಿರ್ತಾನೆ ಅಂತ ಅನ್ಕೊಳ್ಳಿ ಹುಟ್ಟಿನಿಂದ, ರಾಯರ ಸೇವೆಯನ್ನ ಮಾಡಲಿ ಉತ್ತಮವಾದ ದೃಷ್ಟಿ ಅವನಿಗೆ ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಮೂಕ ಕಿವುಡ ಎರಡೂ ಆಗಿರ್ತಾನೆ. ಅಂಥ ಒಬ್ಬ ವ್ಯಕ್ತಿಗೆ ವಾಚಾಲಿತನದ ಶಕ್ತಿಯನ್ನು ಕೊಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಇವೆಲ್ಲ ಇದೆ. ಜ್ಞಾನಶಕ್ತಿ ಇವತ್ತಿನ ದಿನ ನನ್ನೊಳಗೆ ಇಲ್ಲ, ಹಾಗ ಜ್ಞಾನಶಕ್ತಿಯನ್ನು ಕೊಟ್ಟು ನನಗೆ ತಾವು ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ಯಾರು ಜ್ಞಾನವನ್ನು ಬೇಡುತ್ತಾರೋ ಅಂತಹ ಯೋಗ್ಯರಾದ ವ್ಯಕ್ತಿಗಳಿಗೆ ಉತ್ತಮವಾದ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥ. ರಾಯರ ಸೇವೆಯನ್ನ ಮಾಡೋದ್ರಿಂದ ನಮ್ಗೆ ಏನೇನು ಫಲ ಸಿಗತ್ತೆ ಅನ್ನೋದನ್ನು ಕೃಷ್ಣಾವಧೂತರು ಎಷ್ಟು ಸೊಗಸಾಗಿ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ, ಸೇವೆಯ ಪರಮಹಂಸಾನಾಂ ಐಹಿಕಾಮುಷ್ಮಿಕಂ ಭವೇತ್ ಜ್ಞಾನಂ ಭಕ್ತಿಂಚ ವೈರಾಗ್ಯಂ ಭುಕ್ತಿಂ ಮುಕ್ತಿಂಚ ವಿಂದತಿ. ಪರಮಹಂಸಾನಾಂ ಸೇವೆಯ ಪರಮಹಂಸಾಶ್ರಮವನ್ನ ಏರಿದ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಇಂಥ ರಾಯರ ಸೇವೆಯಿಂದ ನಮಗೆ ಜೀವನದಲ್ಲಿ ಐಹಿಕವಾದ ಫಲ, ಆಮುಷ್ಮಿಕವಾದ ಫಲ, ಜ್ಞಾನ, ಭಕ್ತಿ, ಮುಕ್ತಿ, ವೈರಾಗ್ಯ, ಭುಕ್ತಿ ಏನೇನು ಬೇಕೋ ಎಲ್ಲವನ್ನೂ ಕೂಡ ನೀಡತಕ್ಕಂಥ ಮಹಾನುಭಾವರು ಅಂತ ಇದ್ದರೆ ಅದು ಈ ಪ್ರಪಂಚದಲ್ಲಿ ರಾಘವೇಂದ್ರ ತೀರ್ಥರು ಮಾತ್ರ. ಎಲ್ಲರ ಸ್ವರೂಪವನ್ನು ಉದ್ಧಾರ ಮಾಡತಕ್ಕಂಥ ಮಹಾನುಭಾವರು. ನಮ್ಮ ಸ್ವರೂಪ ನಮಗೇ ಗೊತ್ತಿಲ್ಲ ಇವತ್ತಿನ ದಿನ. ಆದರೆ ನಮ್ಮ ಸ್ವರೂಪವನ್ನ ತಿಳಿದುಕೊಂಡು ನಮ್ಮ ಸ್ವರೂಪಕ್ಕೆ ತಕ್ಕಂತೆ ಪರಮಾತ್ಮನ ಪ್ರೇರಣೆಯ ಮೇರೆಗೆ
ನಮ್ಮಲ್ಲಿ ನಿಂತು ಕೆಲಸವನ್ನು ಮಾಡಿಸ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅನೇಕ ಗ್ರಂಥ ರಾಶಿಗಳನ್ನು ಇವತ್ತಿನ ದಿನ ದಾರ್ಶನಿಕ ಪ್ರಪಂಚಕ್ಕೆ ರಾಘವೇಂದ್ರ ತೀರ್ಥರು ಕೊಡುಗೆಯಾಗಿ ನೀಡಿದ್ದಾರೆ. ಆದರೆ ಅವರು ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಮರ್ಥ್ಯವೇ ನಮ್ಮಲ್ಲಿ ಇಲ್ಲ ಅಂತಾದರೆ ಯಾವ ಪ್ರಯೋಜನವೂ ಇಲ್ಲದಂತೆ ಆಗತ್ತೆ. ಹಾಗಾಗಿ ರಾಯರ ಹತ್ತ ನಾವು ಬೇಡ್ಕೋಬೇಕಾದ್ರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳ ನಿಜವಾದ ಅರ್ಥ, ಅನೇಕ ಹರಿದಾಸವರೇಣ್ಯರು ಇವತ್ತಿನ ದಿನ ಪರಮಾತ್ಮನನ್ನ ಕುರಿತು ಮಾಡಿದಂತಹ ಸ್ತೋತ್ರಗಳು ಅಥವಾ ಅನೇಕ ಮುಂಡಿಗೆಗಳು ಸುಳಾದಿಗಳಿದೆ, ಅವುಗಳ ಜ್ಞಾನ ಇವೆಲ್ಲವೂ ಕೂಡ ನಮಗೆ ಜೀವನದಲ್ಲಿ ಪ್ರಾಪ್ತಿ ಆಗಬೇಕು ಅಂತ ಹೇಳಿದರೆ ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡತಕ್ಕಂತಹ ಮಹಾನುಭಾವರಾದ ಯಾವ ರಾಘವೇಂದ್ರ ತೀರ್ಥರಿದ್ದಾರೆ ಅವರ ಅನುಗ್ರಹ ನಮ್ಮ ಮೇಲೆ ಆದರೆ ಮಾತ್ರ ಸಾಧ್ಯ ಆಗತ್ತೆ, ಹೊರತು ಇಲ್ಲದೆ ಹೋದರೆ ಇಲ್ಲ. ಹಾಗಾಗಿ ಜೀವನದಲ್ಲಿ ಬಳಲಿ ಬೆಂಡಾದ ವ್ಯಕ್ತಿಗೆ ಶಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಶಕ್ತಿಯ ಅಪೇಕ್ಷೆ ಉಂಟೋ ಆ ಎಲ್ಲ ವಿಧವಾದ ಶಕ್ತಿಯನ್ನು ಕೂಡ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಮಹಾನುಭಾವರು ಅಂತ ಹೇಳಿದರೆ ಅದು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಇಂತಹ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಮಹಾನುಭಾವರಾದ ರಾಘವೇಂದ್ರ ತೀರ್ಥರಿಗೆ ಒಂದೇ ಒಂದು ಪ್ರಾರ್ಥನೆ, ನಮಗೂ ಒಂದು ಅತ್ಯುತ್ತಮವಾದ ಶಕ್ತಿಯನ್ನು ಕೊಟ್ಟು ಸಲಹಲಿ ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆ ಈ ನಾಮದಲ್ಲಿ ನಾವು ನೋಡಬಹುದಾಗಿದೆ.